ಬ್ಯಾಂಗು ಅಂದ್ರು ಆ ಇಂಟರ್ವಲ್ ಬ್ಯಾಂಗ್ ಅಲ್ಲಿ ಏನು ಇಲ್ಲ ಗುರು. 150 ರೂಪಾಯಿಗೆ ವರ್ತಾ ಇಲ್ವಾ ಅಂದ್ರೆ ನನ್ ಪ್ರಕಾರ ವರ್ತಿಲ್ಲ ಗುರು. ನಿನ್ಗೆ ಕರಿಯಾ? ವರ್ತಿಲ್ಲ ಬಿಡು ಗುರು. ರಜನಿಕಾಂತ್ ಅವ್ರ ಫ್ಯಾನ್ ಆಗಿದ್ರೆ ಪಕ್ಕ ಹೋಗ್ಬೋದು ಅನ್ಸತಿ. ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಐತೆ. ಸೊ ಪಾಸಿಟಿವ್ಸ್ ವಿಷಯಕ್ಕೆ ಬಂದ್ರೆ ಈ ಫಿಲಮ್ದು ಫಸ್ಟ್ ಆಫ್ ಆಲ್ ಆಕ್ಷನ್ ಸೀಕ್ವೆನ್ಸಸ್ ಮತ್ತೆ ಫೈಟಿಂಗ್ ಎಲ್ಲ ಏನೇನಿದೆ ಅದೆಲ್ಲ ಚೆನ್ನಾಗಿ ಒಂಚೂರು ಡಿಫ್ರೆಂಟ್ ಆಗಿ ಕೊರಿಯೋಗ್ರಾಫ್ ಮಾಡೋರೆ. ನೆಕ್ಸ್ಟ್ ಕಾಮಿಡಿ ಸೀನ್ಸ್ ಗುರು. ಆಕ್ಷನ್ ಮಧ್ಯ ಒಂಚೂರು ಕಾಮಿಡಿ ಬರುತ್ತೆ, ಮತ್ತೆ ಕಾಮಿಡಿ ಸೀನ್ಸ್ ಎಲ್ಲ ಚೆನ್ನಾಗಿ ಬರ್ಕೊಂಡವ್ರೆ ಫಸ್ಟ್ ಆಫ್ ಆಲ್ ಮೇನ್ ಆಗಿ. ಸೊ ವರ್ಕೌಟ್ ಆಗುತ್ತೆ. ಆಮೇಲೆ ಪ್ರೀ ಇಂಟರ್ವಲ್ ಒಂದೆರಡು ಟ್ವಿಸ್ಟ್ ಬರುತ್ತೆ, ಅದೊಂಚೂರು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೆಗೆಟಿವ್ಸ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಆಫ್ ಆಲ್ ಗುರು ಸಾಂಗ್ಸ್ ಡಬ್ಬಿಂಗ್ ವರ್ಸ್ಟ್ ಗುರು. ಡಬ್ಬಿಂಗ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಲಿಪ್ಸಿಂಗ್ ಸರಿಯಾಗಿ ಮಾಡಿಲ್ಲ. ಸಾಂಗ್ಸ್ ವರ್ಸ್ಟ್ ಗುರು. ಅದು ಯಾವ್ದೋ ಚಿಕ್ಕುತಾ ಸಾಂಗ್ ಒಂದು ಮತ್ತೆ ಮೋನಿಕಾ ಸಾಂಗ್ ಒಂದು, ಅದು ಸಾಂಗೇ ಬೇಕಾಗಿಲ್ಲ, ಸುಮ್ನೆ ತುರ್ಕಿರಂಗಿತ್ತು ಗುರು. ಮತ್ BGM ಅಷ್ಟೇ ಗುರು. ಜೈಲರು ಆ ಲೆವೆಲ್ಗೆಲ್ಲ ಇಲ್ಲ. ನಿಮ್ಗೇನು ನೆನಪೇ ಆಗಲ್ಲ ಫಿಲಮ್ ಮುಗಿದ್ಮೇಲೆ ಯಾವ್ದಾದ್ರು BGM ಇಲ್ಲ ಅಲ್ವಾ ಗುರು. ಮತ್ತೆ ಕ್ಯಾಮಿಯೋನು ಅಷ್ಟೇ ಗುರು, ಸುಮ್ನೆ ಹಾಕೊಂಡವ್ರೆ ಬಿಸ್ನೆಸ್ ಆಗ್ಲಿ ಅಂತ. ಆ ಕ್ಯಾಮಿಯೋಗಳಿಗೆ ಏನು ಒಂಚೂರು ತೂಕ ಅನ್ನೋದೇ ಇಲ್ಲ. ಮತ್ತೆ ಮೇನ್ ಪ್ಲಾಟ್ ಗುರು, ಫಿಲಂ ಪ್ಲಾಟ್ ಸತ್ಯರಾಜು ಮತ್ತೆ ರಜನಿಕಾಂತ್ ಫ್ರೆಂಡ್ಶಿಪ್ ಗುರು. ಅವ್ರ ಫ್ರೆಂಡ್ಶಿಪ್ಗೆ ಒಂದೆರಡು ಸೀನೇ ಇಲ್ಲ ಗುರು. ಅವ್ರ ಫ್ರೆಂಡ್ಶಿಪ್ನೇ ಎಸ್ಟಾಬ್ಲಿಷ್ ಮಾಡಿಲ್ಲ. ಲಾಸ್ಟ್ ಅಲ್ಲಿ ಒಂದೆರಡು ಸೀನ್ ತೋರಿಸ್ತಾರಷ್ಟೇ. ಅದೇ ನಮ್ಗೆ ಅವ್ರ ಫ್ರೆಂಡ್ಸು ರಜನಿಕಾಂತ್ ಅದಕ್ಕೆ ರಿವೆಂಜ್ ಅದೆಲ್ಲ ಅನ್ಸೋದೇ ಇಲ್ಲ. ಏನ್ ಗೊತ್ತಾ, ಈ ಲಾಸ್ಟ್ ಅಲ್ಲಿ ರಜನಿಕಾಂತ್ ಅವ್ರು ಬರ್ತಾರೆ ಗುರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಳಿ ಡೈಲಾಗ್ ನೇ ಹೇಳಿ ತಲೆನೋ ಬರ್ಸ್ಬಿಡ್ತಾರೆ ಗುರು. ಅದೇನಿಲ್ಲ ಗುರು, ಕೂಲಿಗ್ ತೊಂದ್ರೆ ಆದ್ರೆ ಬತ್ತೀನಿ ಅಂತ ಲಾಸ್ಟ್ 20 ನಿಮಿಷ ಅದೇ ಡೈಲಾಗ್ ಹೇಳ್ತಿರ್ತಾರೆ. ಬರೀ ಫ್ಲಾಶ್ ಬ್ಯಾಕ್ ಅಂತಾರೆ. ಫ್ಲಾಶ್ ಬ್ಯಾಕ್ ಸುಮ್ನೆ 2 ನಿಮಿಷ ಡೈಲಾಗ್ ಅಲ್ಲಿ ನರೇಟ್ ಮಾಡ್ಬಿಡ್ತಾರೆ. ಅದು ಏನ್ ಇಂಪ್ಯಾಕ್ಟೇ ಇಲ್ಲ. ಸೆಕೆಂಡ್ ಹಾಫ್ ಫುಲ್ ಲೆಟ್ ಡೌನ್ ಗುರು. ಏನಿಲ್ಲ. ಉಪೇಂದ್ರ ಅವ್ರ ಕ್ಯಾಮಿಯೋನು ಅಷ್ಟೇ ಗುರು, ಅಷ್ಟಕ್ಕಷ್ಟೇ. ಏನೊಂದ್ 5 ನಿಮಿಷ ಇರೋದು ಅಷ್ಟೆಲ್ಲ ಕರಿಯ. ಏನ್ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಗುರು. ಜೈಲರೇ ಪರವಾಗಿಲ್ಲ ಗುರು ಕಂಪೇರ್ ಮಾಡಿದ್ರೆ. ಏನಂತ ಕರಿಯ? ಜೈಲರ್ಗಿಂತ ಇದ್ರೆ ಇದೇನಿಲ್ಲ ಬಿಡಿ. ರಚಿತಾ ರಾಮ್ ಅವಳದು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ಇಟ್ಟಿದ್ದಾರೆ. ಏನೋ ಒಂದ್ ಸ್ವಲ್ಪ ನೋಡಂಗಾದ್ರೆ ಇದೆ. ಹೌದು ಗುರು. ನಮ್ ಕನ್ನಡ ಫಿಲಮ್ ಅಲ್ಲಿ ಇತ್ತೀಚೆಗೆ ಅವ್ರದ್ದು ಕ್ಯಾರೆಕ್ಟರ್ ಗಿಂತ ಇದೊಂದು ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ.